ಪಾಲಕರ ಸಮಾಲೋಚನಾ ಸಭೆ ತಾಳಿಕೋಟಿ ಶ್ರೀ ಸಂಗಮೇಶ್ವರ ಪ್ರೌಢಶಾಲೆಯಲ್ಲಿ ಬುಧವಾರ 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳ ಪಾಲಕರ ಸಮಾಲೋಚನಾ ಸಭೆ ಕರೆಯಲಾಗಿತ್ತು. ಸಭೆಯ ಅಧ್ಯಕ್ಷತೆಯನ್ನು ಸಂಸ್ಥೆಯ ಕಾರ್ಯದರ್ಶಿ ಸಚಿನ ಎಚ್ ಪಾಟೀಲ ವಹಿಸಿದ್ದರು. ಪ್ರೌಢಶಾಲೆಯ ಮುಖ್ಯಸ್ಥ ಅಶೋಕ್ ಕಟ್ಟಿ ಪಾಲಕರಿಗೆ ಓದಿನ ಬಗ್ಗೆ ಅನೇಕ ಸಲಹೆ ಹಾಗೂ ಸೂಚನೆಗಳನ್ನು ನೀಡಿದರು. ಎಲ್ಲ ಪಾಲಕರಿಗೆ ನಿಮಗೆ ಧನ್ಯವಾದಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ಕಡೆಗೆ ಹೋಗೊಟ್ಟು ನಾವು 2025 ಮತ್ತು 26ನೇ ಸಾಲಿನಲ್ಲಿ 8 ಮತ್ತು 9ನೇ ತರಗತಿಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ಏನು ಒಂದು ವರ್ಷ ಈ ಶಾಲೆ ಒಳಗೆ ಮಾಡಿದ್ದೇವೆ. ಬೇರೆ ಶಾಲೆ ಒಳಗೂ ಶಾಲೆಗಳು ನಡೀತಾವ. ಕೇವಲ 10ನೇ ತರಗತಿಗಳಿಗಾಗಿ ಅದು ಕಡ್ಡಾಯವಾಗಿರ್ತದೆ ಪಾಲಕರ ಸಭೆ. ನಾವು ನಮ್ಮ ಶಾಲೆಯಲ್ಲಿ ಕಡ್ಡಾಯವಾಗಿ ಪಾಲಕರ ಸಭೆಗಳನ್ನ ಮಾಡಿದ್ದೇವೆ. ಮತ್ತು 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ನಮ್ಮ ಅಧ್ಯಕ್ಷರು ಹೇಳಿದ್ರು, 10ನೇ ವರ್ಗದವರಿಗೆ ಅಷ್ಟೇ ಯಾಕೆ ನೀವು ಮೀಸಲಾಗಿರ್ತೀರಾ, 8 ಮತ್ತು 9ನೇ ವರ್ಗದವರನ್ನ ಅವ್ರನ್ನ ಈಗಿನಿಂದಲೇ ಅವರನ್ನ 10ನೇ ವರ್ಗದ ಪರೀಕ್ಷೆಗಾಗಿ ಸಿದ್ಧತೆಯನ್ನು ಪಡಿಸ್ರಿ, ಅವ್ರ ತಂದೆ ಮತ್ತು ತಾಯಿಗಳನ್ನ ಕರೆಸ್ರಿ, ಆ ಪಾಲಕರಲ್ಲಿ ಜಾಗೃತಿಯನ್ನ. ಪಾಲಕರ ಸಭೆಯ ಪಾಲಕರ ಪ್ರತಿನಿಧಿಯಾಗಿ ಹಿರಿಯರಾದ ರೂಪಾ ಸಿಂಗ ಚವಾಣ್ ಕೊಳ್ಳ್ಯಾಳ, ಸೀತಾಬಾಯಿ ಜಾಧವ್ ಗೆದ್ದಲಮರಿ ತಾಂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ಪ್ರೌಢಶಾಲೆಯ ಬಿಐ ಹಿರೇಹೊಳಿ, ಎಸ್ವಿ ಜಾಮ್ಗೊಂಡಿ, ಎಸ್ಸಿ ಗುಡುಗುಂಟಿ, ಎಚ್ಬಿ ಪಾಟೀಲ, ಎಂಎಸ್ ರಾಯಗೊಂಡ, ಯುಎಚ್ ಘಟನೂರು, 9ನೇ ತರಗತಿ ವರ್ಗ ಶಿಕ್ಷಕರು, ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು. ಶಿಕ್ಷಕರಾದ ಎಸ್ವಿ ಜಾಮ್ಗೊಂಡಿ ಮತ್ತು ಎಸ್ಸಿ ಗುಡುಗುಂಟಿ ಪಾಲಕರ ಕರ್ತವ್ಯ ಮತ್ತು ಜವಾಬ್ದಾರಿ ತಿಳಿಸಿದರು. ಪಾಲಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶಿಕ್ಷಕ ಬಿಐ ಹಿರೇಹೊಳಿ ನಿರೂಪಿಸಿ ವಂದಿಸಿದರು.